ಅವಾಗ ನಾವಿಗೆ ಒಂದು 5 ಬೆಡ್ಶೀಟ್ 10 ಬೆಡ್ಶೀಟ್ ಆ ತರ ಮಾಡುವಾಗಿಲ್ಲ. ಒಮ್ಮೆ ಮಾಡುವಾಗ 57 ಬೆಡ್ಶೀಟ್ ಮಾಡ್ಬೇಕು. ಅವಾಗ 57 ಬೆಡ್ಶೀಟ್ ಮಾಡಿ ಮುಗಿಸ್ಬೇಕಿದ್ರೆ 2.5 ತಿಂಗಳು ಬೇಕು. ಬಣ್ಣ ಹಾಕಿ ತೊಳೆದು ಒಣಗಿದ ನೂಲು ಇಲ್ಲಿಗ ನಾವು ಸ್ಟೋರ್ ಮಾಡಿ ಇಟ್ಟಿದ್ದೇವೆ. ಸಾಧಾರಣ ನೂಲು ಮುಗಿಯೋಕ್ಕಿಂತ ಒಂದು 10-15 ದಿವಸ ಮೊದಲೇ ನಾವು ಬಣ್ಣ ಹಾಕಿ ತಯಾರು ಮಾಡಿ ಇಡಬೇಕಾಗ್ತದೆ. ಸ್ವಾತಂತ್ರ್ಯ ಹೋರಾಟದ ಚಳವಳಿಯ ಭಾಗವಾಗಿ ಇದು ಪ್ರಾರಂಭ ಆಗಿದೆ ಅನ್ನುವಂಥದ್ದೇ ನಮ್ಗೆ ಹೆಮ್ಮೆ. ಇದರಲ್ಲಿ ಎಷ್ಟು ವ್ಯೂಸ್ ಬರ್ತದೆ, ಎಷ್ಟು ಜನ ನೋಡ್ತಾರೆ, ಎಷ್ಟು ಜನ ಕಮೆಂಟ್ ಆಗ್ತಾರೆ ಅನ್ನೋದಕ್ಕಿಂತ ಕೂಡ ಇವಾಗ ಇದರಲ್ಲಿ ಉದ್ದ ನೂಲು ಯಾವ ರೀತಿ ಉಂಟು, ಮೆರೂನು, ಬಿಳಿ ಮತ್ತೆ ಬ್ರೌನು, ಅದೇ ರೀತಿ ಅಡ್ಡಕ್ಕೆ ಕೂಡ ಅವರು ಹಾಕಿಕೊಂಡು ಹೋಗ್ಬೇಕು. ಅಡ್ಡಕ್ಕೆ ಹಾಕುವ ಈಗ ಇಲ್ಲಿಗೆ ಬೆಡ್ಶೀಟ್ ಫಿನಿಶ್ ಆಯ್ತು. ಅಡ್ಡ ನೂಲು ಹಾಕಿದಾಗ ಇನ್ನು ಹಾಕ್ಬೇಕಷ್ಟೆ. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ನಾನಿವತ್ತು ಪೆರ್ಲಾದಲ್ಲಿದ್ದೇನೆ. ಪೆರ್ಲಾ ಅಂತ ಹೇಳಿದ್ರೆ ಕಾಸರಗೋಡು ಜಿಲ್ಲೆ ಮಂಜೇಶ್ವರ ತಾಲೂಕಿನ ಒಂದು ಪ್ರಮುಖವಾಗಿರುವಂಥ ಕೇಂದ್ರ ಇದು. ಅಲ್ಲಿಂದ ಬಿಟ್ಲಕ್ಕೆ ಹೋಗುವ ಹೈವೇ ಪಕ್ಕದಲ್ಲಿದ್ದೇನೆ. ಒಂದು ಕೃಷಿಗೆ ಸಂಬಂಧಿಸಿದ, ಗ್ರಾಮೀಣ ಬದುಕಿಗೆ ಸಂಬಂಧಿಸಿದ ಒಂದು ಸಂಗತಿಯನ್ನು ತೋರಿಸೋದಕ್ಕೋಸ್ಕರ ಬಂದಿದ್ದೇನೆ. ನೋಡಿ, ಇಲ್ಲಿ ತುಂಬ ರೇರ್ ಆಗಿರುವಂಥದ್ದು. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಟೀಲ್ ಪಕ್ಕದಲ್ಲಿ ಒಂದಿದೆ, ಕರ್ನಾಟಕದಲ್ಲಿ ತುಂಬ ಕಡಿಮೆ ಇರುವಂಥದ್ದು, ಕೇರಳದಲ್ಲೂ ಕಡಿಮೆ ಇರೋದು. ಈ ರೀತಿಯ ಒಂದು ಕೈಮಗ್ಗದ ಅಂದರೆ ಕೈಯಲ್ಲೇ ಮಾಡುವಂತಹ ಒಂದು ಬಟ್ಟೆಯನ್ನು ತಯಾರಿಸುವಂಥ ಒಂದು ಸಂಸ್ಥೆಗೆ ಬಂದಿದ್ದೇನೆ. 1938ರಲ್ಲಿ ಪ್ರಾರಂಭ ಆಗಿರುವಂಥದ್ದು. ಅಂದರೆ ಅಷ್ಟು ಹಳೆಯದಾಗಿರುವಂಥ ಒಂದು ಸಂಸ್ಥೆ ಪೆರ್ಲಾ ಕೈಮಗ್ಗ ಅಂಥೇಳಿ. ಅದು ಹೇಗೆ ಮಗ್ಗಗಳು ರೆಡಿ ಆಗುತ್ತೆ, ಅದನ್ನು ಹೇಗೆ ರೆಡಿ ಮಾಡುತ್ತೆ ಅನ್ನೋಂಥ ಎಲ್ಲ ಸಂಗತಿಯನ್ನು ತೋರಿಸುವ ಪ್ರಯತ್ನವನ್ನು ಮಾಡ್ತೇನೆ. ಹಾಗೆ ನಮ್ಮ ಜೊತೆ ಇದರ ಬಗ್ಗೆ ಡೀಟೇಲ್ ಆಗಿರುವಂಥ ಮಾಹಿತಿ ಬೇಕಾಗ್ತದೆ ನಮಗೆ. ಅದಕ್ಕೋಸ್ಕರ ಶ್ಯಾಮ್ ಪ್ರಸಾದ್ ಅವರು ನಮ್ಮ ಜೊತೆ ಇದ್ದಾರೆ, ಈ ಸಂಸ್ಥೆಯ CEO ಅವರು. ಶ್ಯಾಮಣ್ಣ ನಮಸ್ತೆ. ನಮಸ್ತೆ. ಒಂದು ವಿಶೇಷವಾಗಿರುವಂಥ ಒಂದು ಅವಕಾಶ ನನಗೆ ಸಿಕ್ತು ಇದನ್ನು ಜನರಿಗೆ ತೋರಿಸಲಿಕ್ಕೆ. ಸಹಜವಾಗಿ ಇವತ್ತು ಈ ಕಡೆಯಿಂದ ನೂಲು ಹೋದರೆ ಆ ಕಡೆಯಿಂದ ಬಗೆ ಬಗೆ ಕಲರ್ನ ಗಾತ್ರದ ಬಟ್ಟೆಗಳು ಬರುವಂಥ ಕಾಲ ಇವತ್ತು. ಅಂಥದ್ರಲ್ಲಿ ಒಂದು ಹಳೆಯದಾಗಿರುವಂಥ ಸಿಸ್ಟಮನ್ನು, ಒಂದು ವಸ್ತು ಪ್ರದರ್ಶನದಲ್ಲಿ ಇರುವಂಥ ಸಂಗತಿಗಳನ್ನು ಊರಲ್ಲಿ ನೀವು ತೋರಿಸ್ತಿದ್ದೀರಿ. ಈ ಸಂಸ್ಥೆ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದೆ ಮತ್ತು ಈ ಬಟ್ಟೆಗಳನ್ನು ಯಾಕೆ ಜನರು ಹೆಚ್ಚು ಉಪಯೋಗ ಮಾಡಬೇಕು ಅಂತ ಹೇಳ್ತೀರಿ? ನಮಸ್ಕಾರ. ಇದು 1938ರಲ್ಲಿ ಪ್ರಾರಂಭ ಆದಂತಹ ಸಹಕಾರಿ ಸಂಘ. ಇದರ ಹೆಸರು ಪೆರ್ಲಾ ಸತ್ಯನಾರಾಯಣ ನೇಕಾರರ ಕೈಮಗ್ಗ ಅಂತೇಳಿ ಇದರ ಹೆಸರು. ನಮ್ಮ ಸ್ವಾತಂತ್ರ್ಯ ಸಿಗಲು ಬೇಕಾಗಿ ಪ್ರಾರಂಭ ಆದಂತಹ ಒಂದು ಚಳುವಳಿಯ ಭಾಗವಾಗಿ ಪ್ರಾರಂಭ ಆದಂತಹ ಸಹಕಾರಿ ಸಂಘ. ಅಂದ್ರೆ 1905ರಲ್ಲಿ ಬಂಗಾಳದಲ್ಲಿ ಸ್ವದೇಶಿ ಚಳುವಳಿ ಅಂತೇಳಿ ಪ್ರಾರಂಭ ಆಯ್ತು. ಅಂದ್ರೆ ಸ್ವದೇಶಿ ಉತ್ಪನ್ನವನ್ನು ಬಳಸಿ ವಿದೇಶಿ ಉತ್ಪನ್ನವನ್ನು ಬಹಿಷ್ಕರಿಸುವ ಮೂಲಕ ನಮ್ದು ಪ್ರಾರಂಭ ಆದ ಚಳುವಳಿ ಇಲ್ಲಿ ದಕ್ಷಿಣ ಭಾರತಕ್ಕೆ ತಲುಪುವಾಗ ಸಾಧಾರಣ ಒಂದು 20 ವರ್ಷ ತಗೊಂಡಿದ್ದು. ಹಾಗೆ ಸ್ಥಾಪನೆಯಾಗಿ ಅಲ್ಲಿಂದ ಈಚೆಗೆ ನಾವು 85 ವರ್ಷದಿಂದ ನಿರಂತರವಾಗಿ ಕೈಮಗ್ಗದ ಬಟ್ಟೆಯನ್ನು ನಾವು ತಯಾರು ಮಾಡ್ತಾ ಇದ್ದೇವೆ. ಸಂಪೂರ್ಣವಾಗಿ ಹತ್ತಿಯ ನೂಲಿಂದ ತಯಾರು ಮಾಡಿದಂತಹ, ಕೈಯಲ್ಲೇ ನೇಯ್ಗೆ ಮಾಡಿದಂತಹ ಬಟ್ಟೆಯನ್ನು ನಾವು ತಯಾರು ಮಾಡ್ತಾ ಇದ್ದೇವೆ. ಹೇಗೆ ತಯಾರಾಗ್ತದೆ ಅಂತ ಹೇಳುವುದನ್ನು ನೀವು ನೋಡಿದ್ರೆ ನಿಮಗೆ ಅದರ ಹಿಂದೆ ಎಷ್ಟು ಕಠಿಣ ಪರಿಶ್ರಮ ಇದೆ ಅಂತೇಳಿ ನಿಮಗೆ ಗೊತ್ತಾಗ್ತದೆ. ನಾವು ಇದರ ಹೇಗೆ ತಯಾರಾಗ್ತದೆ ಅಂತ ಹೇಳುವ ವಿಷಯವನ್ನು ನೋಡುವ. ಇದಿವಾಗ ಕಾಟನ್ ನೂಲು. ನಾವು ಇದನ್ನು ಕಣ್ಣೂರಿಂದ ತರಿಸ್ತೇವೆ. ಕಣ್ಣೂರಿಗೆ ತಮಿಳ್ನಾಡಲ್ಲಿ ಸ್ಪಿನ್ನಿಂಗ್ ಮಿಲ್ಲಲ್ಲಿ ಹತ್ತಿಯಿಂದ ನೂಲಾಗಿ ಅಲ್ಲಿಂದ ಕಣ್ಣೂರಿಗೆ ಬಂದು ಕಣ್ಣೂರಿಂದ ನಾವು ಪರ್ಚೇಸ್ ಮಾಡುದು. ಬೇರೆ ಬೇರೆ ಐಟಮಿಗೆ ಬೇರೆ ಬೇರೆ ನಂಬರ್ನ ನೂಲನ್ನು ನಾವು ಪರ್ಚೇಸ್ ಮಾಡಬೇಕಾಗ್ತದೆ. ನಾವಿಲ್ಲಿ ಪ್ರಧಾನವಾಗಿ ಇವಾಗ ಹೊದಿಕೆಗಳನ್ನು ಮಾಡ್ತಾ ಇರುದು. ಹೊದಿಕೆಗೆ ಯಾವುದೇ ಐಟಮ್ ಆದ್ರೂ ಕೂಡ ಉದ್ದಕ್ಕೆ ತೋರದ ನೂಲು, ಅಡ್ಡಕ್ಕೆ ಸಪರದ ನೂಲು, ಹಾಗೆ 2 ಸೈಜಿನ ನಂಬರ್ನ ನೂಲನ್ನು ನಾವು ತಗೊಳ್ಬೇಕಾಗ್ತದೆ. ಹಾಗೆ ಇದೀಗ ಬೆಡ್ಶೀಟ್ಗೆ ಇರುವಂತಹ ಉದ್ದ ನೂಲು ಇದರಲ್ಲಿ 2x20 ಅಂತೇಳಿ ಹಾಕಿದೆ. ಅದು ಪ್ಯೂರ್ ಕಾಟನ್. ನೆಕ್ಸ್ಟ್ ಅಡ್ಡಕ್ಕೆ ಟೆನ್ಸ್ ಅಂತ ಹೇಳುವ ನೂಲನ್ನು ಹಾಕ್ತೇವೆ. ನಂತರ ಬೇರೆ ಐಟಮ್ ಆದ್ರೆ ಈಗ ಬಾತ್ ಟವೆಲ್, ಲುಂಗಿ ಅಥವಾ ಸೀರೆ ಇಂಥದಕ್ಕೆಲ್ಲ ಬೇರೆ ಬೇರೆ ನಂಬರ್ನ ನೂಲನ್ನು ನಾವು ಉಪಯೋಗ ಮಾಡಬೇಕು. ನಾವಿಲ್ಲಿ ಪ್ರಧಾನವಾಗಿ ಈಗ ಬೆಡ್ಶೀಟ್ ಮಾತ್ರ ಮಾಡ್ತಾ ಇರುದು. ಅದರೊಟ್ಟಿಗೆ ನಮಗೆ ಸಣ್ಣ ಪ್ರಮಾಣದ ಕೆಮಿಕಲ್ ಕೂಡ ಬೇಕಾಗ್ತದೆ. ಯಾಕೆ ಡೈ ನಾವು ಇದು ಈಗ ಇದಕ್ಕೆ ಗ್ರೇ ಯಾರ್ನ್ ಅಂತೇಳಿ ಹೆಸರು. ಇದನ್ನು ಇನ್ನು ನಾವು 1 ದಿವಸ ಬೇಯಿಸಿ
ಅದರ ನಂತರ ಕಲರ್ ಹಾಕಿ ತೊಳೆದು ಚರಕದಲ್ಲಿ ನೂಲು ಸುತ್ತಿ ಮಗ್ಗದಲ್ಲಿ ನೇಯುವಂಥದ್ದು. ನಾನಲ್ಲಿ ತೋರಿಸಿದ ನೂಲನ್ನು ನಾವು ಈ ಟ್ಯಾಂಕಿಯಲ್ಲಿ ಹಾಕಿ ಒಂದು ದಿವಸ ನೆನೆಸಿಡ್ತೇವೆ. ಇದಕ್ಕೆ ನೀರಿಗೆ ಹಾಕುವಾಗ ಸ್ವಲ್ಪ ಸೋಪ್ ವಾಟರ್ ಲಿಕ್ವಿಡ್ ಅನ್ನು ಕೂಡ ಹಾಕಿ ಅದನ್ನು ನೆನೆಸಿ ಅದನ್ನು ತಂದು ಬಾಯ್ಲರಿಗೆ ಹಾಕಿ ಬಾಯ್ಲ್ ಮಾಡಬೇಕು ಒಂದು ದಿವಸ. ಇದೀಗ ಇವತ್ತು ಬೆಳಿಗ್ಗೆ ನಾವು ಬಾಯ್ಲ್ ಮಾಡಲಿಕ್ಕೆ ಹಾಕಿದ್ದು, ಇದು ಸಂಜೆವರೆಗೆ ಈಗ ಬಾಯ್ಲ್ ಆಗ್ತದೆ. ನೆಕ್ಸ್ಟ್ ಡೇ ನಾಳೆ ಪುನಃ ಹೊರಗೆ ತೋರಿಸಿದ ಟ್ಯಾಂಕಿಗೆ ಹಾಕಿ ಈ ನೂಲನ್ನು 2 ಬಾರಿ ತೊಳಿತೇವೆ. ಇದರಲ್ಲಿ ನಾವು ಬೇಯಿಸುವಾಗ ಒಂದು 2 ಕೆಮಿಕಲ್ ಅನ್ನು ಹಾಕಿರ್ತೇವೆ. ಅದು ನಾಳೆ ಕಲರ್ ಹಾಕುವಾಗ ಅದು ಇರಬಾರ್ದು. ಅದಕ್ಕೋಸ್ಕರ 2 ಬಾರಿ ವಾಶ್ ಮಾಡಿದ ನಂತರ ಕಲರ್ ಹಾಕುದು ನಾಳೆ, ಇವತ್ತು ಬೇಯಿಸುದು. ಕಾಟನ್ ನೂಲಾದ್ರೆ ಮಾತ್ರ ಹೀಗೆ ಬೇಯಿಸ್ಲಿಕ್ಕೆ ಆಗುದು, ಬೇರೆ ನೂಲಾದ್ರೆ ಬೇಯಿಸ್ಲಿಕ್ಕೆ ಆಗುದಿಲ್ಲ. ಈ ಬೇಯಿಸಿದ ನೂಲನ್ನು ನಾವು ನಾಳೆ ತೆಗೆದು ವಾಶ್ ಮಾಡಿದ ನಂತರ ಕಲರ್ನ ಪೇಸ್ಟ್ ಅನ್ನು ಈ ಟಬ್ಬಿಗೆ ಹಾಕ್ತೇವೆ. ನಂತರ ಒಂದೊಂದು ಬಂಡ್ಲನ್ನು ನಾವು ಇದಕ್ಕೆ ಮುಳುಗಿಸಿ ತಿರುಗಿಸಿ ಗಾಳಿ ಆಡ್ಲಿಕ್ಕೆ ಇಟ್ಟು 2 ಬಾರಿ ಪುನಃ ವಾಶ್ ಮಾಡಿ ವಾಷಿಂಗ್ ಮಿಷಿನ್ ಅಲ್ಲಿ ಹಿಂಡಿ ಅಲ್ಲಿನ ನಂತರ ಹೊರಗೆ ಬಿದಿರಲ್ಲಿ ಒಣಗ್ಲಿಕ್ಕೆ ಆಗ್ತೇವೆ. ಒಂದು ವಾರದಲ್ಲಿ ಒಣಗ್ತದೆ. ಇದು ಮಾತ್ರ ನಮ್ಮಲ್ಲಿರುವ ಮಿಷನ್ ಅಂತ ಹೇಳಿದ್ರೆ ಇದು ಮಾತ್ರ. ಬಣ್ಣ ಹಾಕಿ ತೊಳೆದು ಒಣಗಿದ ನೂಲು ಇಲ್ಲಿಗ ನಾವು ಸ್ಟೋರ್ ಮಾಡಿ ಇಟ್ಟಿದ್ದೇವೆ. ಸಾಧಾರಣ ನೂಲು ಮುಗಿಯೋಕ್ಕಿಂತ ಒಂದು 10-15 ದಿವಸ ಮೊದಲೇ ನಾವು ಬಣ್ಣ ಹಾಕಿ ತಯಾರು ಮಾಡಿ ಇಡಬೇಕಾಗ್ತದೆ. ನೋಡಿ ಸ್ನೇಹಿತರೆ, ಚಿತ್ರದಲ್ಲಿ, ಫೋಟೋಗಳಲ್ಲಿ, ವಿಡಿಯೋಗಳಲ್ಲಿ ಹಳೆ ಕಾಲದ ಚರಕವನ್ನು ನೀವೆಲ್ಲರೂ ನೋಡಿರ್ತೀರಿ. ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟಕ್ಕೆ ಒಂದು ದೊಡ್ಡ ಕೊಡುಗೆ ಕೊಟ್ಟಿರುವಂತಹ ಚರಕ, ಜನರನ್ನು ಜಾಗೃತಿ ಮಾಡಿರುವಂತಹ ಚರಕ, ಸ್ವಾತಂತ್ರ್ಯಕ್ಕೋಸ್ಕರನೇ ದೊಡ್ಡ ಪ್ರಮಾಣದಲ್ಲಿ ನಡೆದಿರುವಂತಹ ಒಂದು ಸ್ವದೇಶಿ ಕ್ರಾಂತಿಗೆ ನಾಂದಿ ಹಾಡಿರುವಂತಹ ಹಳೆಯ ಕಾಲದ ಚರಕವನ್ನು ಉಪಯೋಗಿಸಿಕೊಂಡು ಹೇಗೆ ನೂಲುಗಳನ್ನು ರೆಡಿ ಮಾಡ್ತಾರೆ ಅನ್ನುವಂಥ ಮಾಹಿತಿಯನ್ನು ನಾವು ಶಾಮಣ್ಣನ ಹತ್ರ ಪಡೆಯೋಣ. ಇವರೀಗ ನೂಲು ಸುತ್ತುತ್ತಾ ಇದ್ದಾರೆ. ನಾವೀಗ ಬಣ್ಣ ಹಾಕಿದ ನೂಲನ್ನು ಈ ರೀತಿ ತೆಗಿಲಿಕ್ಕೆ ಬರ್ತದೆ. ಇದರಲ್ಲಿ ಇವಾಗ ನೂಲು ಕಟ್ಟಾಗಿರ್ಬೋದು ಅಥವಾ ಸಿಕ್ಕಿ ಹಾಕಿಕೊಂಡಿರ್ಬೋದು. ಇದನ್ನು ನಾವು ಚರಕದ ಸಹಾಯದಿಂದ ಅದನ್ನು ಸುತ್ತಬೇಕು. ನಾವು ನಮ್ಮ ಟೈಲರಿಂಗ್ ಮಿಷನ್ ಅಲ್ಲೆಲ್ಲ ಕಾಣುವಂತಹ ಬಾಬಿನ್ಗಳಿದೆ ಅಲ್ಲ, ಅದೇ ಟೈಪ್ ಅಲ್ಲಿ ನಮಗೆ ಕೈಮಗ್ಗಕ್ಕೆ ಬೇಕಾದಂತಹ ಬಾಬಿನ್ಗಳು. ಅದಲ್ಲಿ ನೂಲು ಕಟ್ಟಾಗಿದ್ರೆ ಅವರಲ್ಲಿ ನಿಲ್ಲಿಸಿ ಎರಡಕ್ಕೂ ಕೂಡ ಒಂದು ಸಪರೇಟ್ ಜಾಯಿಂಟ್ ಉಂಟು, ಅದನ್ನು ಜಾಯಿಂಟ್ ಮಾಡಿ ಸುತ್ತುತ್ತಾರೆ. ಇದು ಇವಾಗ ಇವರು ಅಡ್ಡಕ್ಕಿರುವಂತಹ ಸಪುರ ನೂಲನ್ನು ಸುತ್ತುತ್ತಾ ಇರುವುದು. ಸಪುರ ನೂಲನ್ನು ಈ ರೀತಿಯ ಇದಕ್ಕೆ ಸುತ್ತಬೇಕಾಗ್ತದೆ. ತೋರದ ನೂಲನ್ನು ನಾವು ಇಂತಹ ಬಾಬಿನ್ಗಳಿಗೆ ಸುತ್ತ. ಉದ್ದ ನೂಲು ಫಸ್ಟಿಗೆ ನಾವು ಸುತ್ತಿ ಡಿಸೈನ್ ಮಾಡಿ ಮಗ್ಗಕ್ಕೆ ಹಾಕ್ಬೇಕಾಗ್ತದೆ. ನಂತರ ಡೈಲಿ ಅಡ್ಡ ನೂಲು ಸ್ವಲ್ಪ ಸ್ವಲ್ಪ ಬೇಕಾಗ್ತದೆ. ಹಾಗೆ ಇವರೀಗ ಅಡ್ಡ ನೂಲನ್ನು ಸುತ್ತುತ್ತಾ ಇದ್ದಾರೆ. ಇದರಲ್ಲಿ ನಾವು ಉದ್ದ ನೂಲನ್ನು ಡಿಸೈನಿಗೆ ಬೇಕಾದ ಹಾಗೆ ಆರ್ಡರ್ ಮಾಡಿ ಇಡ್ತೇವೆ. ಪ್ಲೈನ್ ಆದ್ರೆ ಒಂದೇ ಕಲರ್, ಚೆಕ್ಸ್ ಆದ್ರೆ 2-3 ಬಣ್ಣದ, ಚೆಕ್ಸ್ ಆದ್ರೆ 3 ಬಣ್ಣದ ನೂಲನ್ನು ಇವಾಗ ಈ ರೀತಿ ಆರ್ಡರ್ ಮಾಡಿ ಇಡ್ತೇವೆ. ಇಲ್ಲಿಂದ ನೂಲನ್ನು ತೆಗೆದು ಇದರಲ್ಲಿ ನಾವು ಸುತ್ತಬೇಕು, ಮೇಲಿಂದ ಕೆಳಗವರೆಗೆ, ಕೆಳಗಿಂದ ಮೇಲೆವರೆಗೆ, ಹಾಗೆ ಒಂದು 25 ಬಾರಿ ಸುತ್ತುತ್ತೇವೆ. ಸುತ್ತಿದ ನಂತರ ಆ ನೂಲನ್ನೆಲ್ಲ ತೆಗೆದು ಮಗ್ಗದ ರೋಲಿಗೆ ಫಿಕ್ಸ್ ಮಾಡ್ಬೇಕು. ಆವಾಗ ಒಂದು ಬೆಡ್ಶೀಟಿನ ಒಂದೊಂದಲ್ಲ, ಒಮ್ಮೆ ಮಾಡುವಾಗ ಒಂದು 57 ಬೆಡ್ಶೀಟಿನ ಒಂದು ಸೆಟ್ ರೆಡಿ ಆಗ್ತದೆ. ಅವಾಗ ನಾವೀಗ ಒಂದು 5 ಬೆಡ್ಶೀಟ್ 10 ಬೆಡ್ಶೀಟ್ ಆ ತರ ಮಾಡುವಾಗಿಲ್ಲ, ಒಮ್ಮೆ ಮಾಡುವಾಗ 57 ಬೆಡ್ಶೀಟ್ ಮಾಡ್ಬೇಕು. ಅವಾಗ 57 ಬೆಡ್ಶೀಟ್ ಮಾಡಿ ಮುಗಿಸ್ಬೇಕಿದ್ರೆ 2.5 ತಿಂಗಳು ಬೇಕು. ನಿಮಗೆ ವೆರೈಟಿ ಆಫ್ ಕಲೆಕ್ಷನ್ ಮಗ್ಗದಲ್ಲಿ ಸಿಗ್ಲಿಕ್ಕಿಲ್ಲ, ಅದು ಡ್ರಾಬ್ಯಾಕ್. ಅಂದ್ರೆ ಮ್ಯಾನ್ಯುವಲಿ ಮಾಡುವ ಕಾರಣ, ಕೈಯಲ್ಲೇ ಮಾಡುವ ಕಾರಣ ನಿಮಗೆ 2.5 ತಿಂಗಳು ಬೇಕು. ಒಬ್ಬನಿಗೆ ಒಂದು ವರ್ಷದಲ್ಲಿ ಸಾಧಾರಣ ಒಂದು 5-6 ಡಿಸೈನ್ ಮಾತ್ರ ನೇಯ್ದು ಮುಗಿಸ್ಲಿಕ್ಕೆ ಆಗ್ತದೆ. ಹಾಗೆ ಅಂತಹ ಡಿಸೈನ್ ಅದೇ ಸೈಜಿನ ಐಟಮ್ 4-5 ಮಗ್ಗದಲ್ಲಿದ್ರೆ ನಿಮಗೆ 4-5 ವೆರೈಟಿಯಲ್ಲಿ ಬರ್ತದೆ. ಅದು ಬಿಟ್ಟು ನೀವು ಎಕ್ಸಿಬಿಷನ್ಗೆ ಹೋಗಿರ್ಲಿ ಮತ್ತೆ ಬಾಕಿ ಅಂಗಡಿಗಳಲ್ಲೆಲ್ಲ ನಿಮಗೆ ಕಾಣಬಹುದು ಕೈಮಗ್ಗದ ವಸ್ತುಗಳು ಅಂತ ಹೇಳಿ ನಿಮಗೆ ಬೇಕಾದಷ್ಟು ವೆರೈಟಿಯ ಉತ್ಪನ್ನಗಳು ಇರ್ತದೆ. ಇದೆಲ್ಲವೂ ಕೂಡ ಕೈಮಗ್ಗದಾಗಿರುವುದಿಲ್ಲ. ಹೆಚ್ಚಿನ ಐಟಮ್ಗಳು ಕೂಡ ಪವರ್ ಲೂಮ್ ಅಥವಾ ಟೆಕ್ಸ್ಟೈಲ್ಸ್ ಮಿಷನರಿಯಲ್ಲಿ ಆಗಿ ಪ್ರೊಡಕ್ಷನ್ ಆಗಿ ಬರುವಂತದ್ದು. ಚರಕದಲ್ಲಿ ಸಿದ್ಧ ಆಗಿರುವಂತಹ ನೂಲುಗಳನ್ನು ನೇಯ್ಗೆಗೆ ಹಾಕ್ತಾರೆ ನೋಡಿ. ಎಲ್ಲ ನೇಯ್ಗೆ ಕೆಲಸ ಮಾಡ್ತಾ ಇದ್ದಾರೆ. ಸೌಂಡ್ ಎಫೆಕ್ಟ್ ಆಗ್ತದೆ ಅನ್ನೋದ ಕಾರಣಕ್ಕೋಸ್ಕರ ನಾವು ಅವ್ರನ್ನ ಸ್ವಲ್ಪ ನಿಲ್ಸಕ್ಕೆ ಹೇಳಿದ್ವಿ. ಅದಕ್ಕೋಸ್ಕರ ಅವರೆಲ್ಲರೂ ನಿಲ್ಸಿದ್ದಾರೆ, ಇಲ್ಲಾಂದರೆ ನಾನು ಮಾತಾಡೋದು ಕೇಳಲಿಕ್ಕೆ ಸಾಧ್ಯ ಇಲ್ಲ ನೋಡಿ. ಇದು ಅತ್ಯಂತ ಅಪರೂಪವಾಗಿರುವಂಥದ್ದು. ಎಲ್ಲ ಮಿಷನರಿಗಳು ಬಂದರೂ ಕೂಡ ಇವತ್ತು ಈ ರೀತಿಯ ಒಂದು ಸಾಂಪ್ರದಾಯಿಕ ಪೂರ್ತಿ ಮರದಿಂದ ರೆಡಿಯಾಗಿರುವಂಥ ಒಂದು ಕೆಲಸದ ವ್ಯವಸ್ಥೆಗಳು ತುಂಬ
ವಿಶೇಷವಾಗಿ ಅನ್ನಿಸೋದು, ನೋಡಿದಾಗ ಆಶ್ಚರ್ಯ ಆಗ್ತದೆ. ಅಂದ್ರೆ ನಮ್ಮ ಹಿರಿಯರು ಯಾವ ರೀತಿಯಲ್ಲಿ ಈ ರೀತಿ ಒಂದು ಟೆಕ್ನಾಲಜಿಯನ್ನು ಮಾಡಿದ್ರು ಅನ್ನುವಂಥದ್ದು ನಮ್ಗೆಲ್ರಿಗೂ ಕೂಡ ಇಲ್ಲಿ ಕಾಣ್ತದೆ. ಹಾಗೆ ನೋಡಿ, ಇಲ್ಲಿ ಮಕ್ಕಳಿದ್ದಾರೆ ನೋಡಿ. ಇವರಿಗೆ ಇವತ್ತು ಶನಿವಾರ ನಾನು ಬಂದಿರುವಂಥದ್ದು, ಅದರಿಂದ ಬೇಗ ರಜೆ ಇದೆ. ಇಲ್ಲಿ ಕೆಲಸ ಮಾಡುವವರ ಮಕ್ಕಳು ಇವರು. ನಮ್ಮ ಕರ್ನಾಟಕದಲ್ಲಿ ಇನ್ನೊಂದು 4-5 ತಿಂಗಳು ರಜೆ ಇರ್ಲಿಕ್ಕಿಲ್ಲ ಶನಿವಾರ, ಯಾಕೆಂತ ಹೇಳಿದ್ರೆ ಮೊನ್ನೆ ಕಾನೇಸ್ಮಾರಿಗೆ ರಜೆ ಕೊಟ್ಟಿದ್ದಾರೆ. ಆದರೆ ಕೇರಳದಲ್ಲಿ ಶನಿವಾರ ಮಧ್ಯಾಹ್ನ ಮೇಲೆ ರಜೆಯನ್ನು ಕೊಡ್ತಾ ಇದ್ದಾರೆ. ನಾವೀಗ ಡಿಸೈನ್ ಮಾಡಿದ ಸೆಟ್ ಅನ್ನು ಈ ರೋಲಿಗೆ ಹಾಕ್ತೇವೆ. ಇದು ಇವಾಗ ಇದರಲ್ಲಿ ಮಾತ್ರ ಇವಾಗ ಲುಂಗಿ ಇರುದು. ಇದೀಗ ಮೊದ್ಲು ವೈಟ್ ಬಿಳಿ ಮುಂಡಿ ಇತ್ತು, ಬಿಳಿ ಮುಂಡಿ ಈಗ ಇಲ್ಲಿಗೆ ಸ್ಟಾಪ್ ಆಯ್ತು. ಈ ಫುಲ್ ಇದ್ರೆ ಇದೀಗ ಬೆಡ್ ಶೀಟ್. ಈ ತರ ಉದ್ದ ನೂಲನ್ನು ಇದರಲ್ಲಿ ಮೊದ್ಲೇ ಹಾಕ್ತೇವೆ. ಈಗ ಇದರಲ್ಲಿ ಖಾಲಿ ಆಯ್ತು, ನಾವು ಅಲ್ಲಿ ಸುತ್ತಿದ್ದನ್ನು ಇದಕ್ಕೆ ಈ ರೋಲಿಗೆ ಸುತ್ತಬೇಕು. ಒಮ್ಮೆ ಸುತ್ತಿದ್ರೆ 72 ಲುಂಗಿ ಅಷ್ಟು ಒಮ್ಮೆಲೆ ಹಾಕ್ಬೇಕಾಗ್ತದೆ. ಹಾಗೆ ಉದ್ದ ನೂಲ ಆಲ್ರೆಡಿ ರೆಡಿ ಆಗಿದೆ. ಇನ್ನಿವಾಗ ಇದಕ್ಕೆ ಹಾಕಿ ಅಡ್ಡ ನೂಲನ್ನು ಇವರು ಮಗ್ಗದಲ್ಲಿ ಹಾಕುದು. ಇದರಲ್ಲಿ ಇವಾಗ ಸಾಧಾರಣ 2,500 ನೂಲು ಇರ್ತದೆ. 2,500 ನೂಲು ಹಳತು ನೂಲಿಗೆ ಹೊಸ್ತು ನೂಲನ್ನು ಜಾಯಿಂಟ್ ಮಾಡಿ ಕಂಟಿನ್ಯೂ ಮಾಡುದು. ಇವಾಗ ಇದರಲ್ಲಿ ಉದ್ದ ನೂಲು ಯಾವ ರೀತಿ ಉಂಟು, ಮೆರೂನು, ಬಿಳಿ ಮತ್ತೆ ಬ್ರೌನ್, ಅದೇ ರೀತಿ ಅಡ್ಡಕ್ಕೆ ಕೂಡ ಅವರು ಹಾಕಿಕೊಂಡು ಹೋಗ್ಬೇಕು. ಅಡ್ಡಕ್ಕೆ ಹಾಕುವ ಈಗ ಇಲ್ಲಿಗೆ ಬೆಡ್ ಶೀಟ್ ಫಿನಿಶ್ ಆಯ್ತು. ಅಡ್ಡ ನೂಲು ಹಾಕಿದಾಗ ಇನ್ನು ಹಾಕ್ಬೇಕಷ್ಟೇ. ಹಾಕ್ಲಿಕ್ಕೆ ಅವರೀಗ ನೂಲು ಸುತ್ತುತ್ತಾ ಇದ್ರಲ್ಲ, ಅದನ್ನ ತಕೊಂಡು ಇದಕ್ಕೆ ಹಾಕ್ತಾರೆ. ಇದಕ್ಕೆ ಹೆಸರು ಲಾಳಿ ಅಂತ, ಶಟ್ಲು. ಇದನ್ನು ಇದಕ್ಕೆ ಹಾಕಿ ಈ ಪೆಟ್ಟಿಗೆಗೆ ಹಾಕಿ ಅವರು ನೇಯುದು. ನೇಯುವಾಗ ಒಂದು ಅರ್ಧ ಫೀಟ್ ಮುಂದೆ ನೇಯ್ತಾರೆ. ನೂಲನ್ನು ಇಲ್ಲಿ ಕಾಲಲ್ಲಿ ಬೇರ್ಪಡಿಸ್ತಾರೆ. ಅಂದ್ರೆ ಇದರಲ್ಲಿ ಇವಾಗ 2,500 ನೂಲು ಉಂಟು. ಅದರಲ್ಲಿ 50% ನೂಲು ಇದರಲ್ಲಿ ತೆಗ್ದಿದ್ದಾರೆ, 50% ನೂಲು ಇದರಲ್ಲಿ ತೆಗ್ದಿದ್ದಾರೆ. ಇದೆರಡಕ್ಕೂ ಕಾಲು ಲಿಂಕ್ ಉಂಟು. ಕಾಲು ಮೆಟ್ಟುವಾಗಿ ಇಲ್ಲಿ ನೂಲು ಮೇಲೆ ಕೆಳಗೆ ಹೋಗ್ತದೆ. ಅಲ್ಲಿ ಅವರ ಅಡ್ಡ ನೂಲನ್ನು ಹಾಕ್ತಾರೆ. ಈಗ ಅಡ್ಡ ನೂಲು ಹಾಕಿದ್ದಾರೆ. ಅಡ್ಡ ನೂಲು ಇಲ್ಲಿ ಬಂದದನ್ನು ಇದನ್ನು ಹತ್ತಿರ ಕೂತುಗೊಳಿಸ್ಬೇಕು. ಅದನ್ನು ಅವರ ಎಡದ ಕೈಯಲ್ಲಿ ಹತ್ತಿರ ಎಳೆದು ಕೂತುಗೊಳಿಸಿದಾಗ ಇಲ್ಲಿ ಆಯ್ತು, ಫಿನಿಶ್ ಆಯ್ತು. ನೆಕ್ಸ್ಟ್ ಕಾಲು ಬದಲಿಸಬೇಕು. ಕಾಲು ಬದಲಿಸಿದಾಗ ನೂಲು ಹೆಣ್ದಾಯ್ತು. ನೆಕ್ಸ್ಟ್ ಎಡದ ಕಡೆಯಿಂದ ಬಲದ ಕಡೆಗೆ ಪುನಃ ನೂಲನ್ನು ಹತ್ತಿರ ಮಾಡಬೇಕು, ಕಾಲು ಬದಲಿಸಬೇಕು, ನೂಲನ್ನು ಈಚೆ ತರಬೇಕು. ಆದ ಬೆಡ್ ಶೀಟ್ ಅನ್ನು ಕೆಳಗೆ ರೋಲ್ ಮಾಡ್ತೇವೆ. ಮೊದಲು 50-70 ಜನ ಕೆಲಸ ಮಾಡಿಕೊಂಡಿದ್ದ ಸಂಸ್ಥೆಯಲ್ಲಿ ಇವಾಗ 10 ಜನ ನೇಕಾರರು ಕೆಲಸ ಮಾಡುದಿದೆ. ಈಗ ಉಪಯೋಗ ಶೂನ್ಯ ಮಗ್ಗಗಳು ಮತ್ತೆ ಮನೆಯಲ್ಲಿ ಕೂಡ ನೇಯ್ಗೆ ಮಾಡುವವರಿದ್ರು. ಇಲ್ಲಿಂದ ನೂಲನ್ನು ತಕೊಂಡು ಹೋಗಿ, ಅಂದ್ರೆ ಬಣ್ಣ ಹಾಕಿದ ನೂಲನ್ನು ತಕೊಂಡು ಹೋಗಿ ಅವರು ಮನೆಯಲ್ಲಿ ನೇಯ್ಗೆ ಮಾಡಿ ಫಿನಿಶ್ಡ್ ಗೂಡ್ಸ್ ಅನ್ನು ಪುನಃ ಸೊಸೈಟಿಗೆ ತಂದು ಕೊಡ್ತಾ ಇದ್ರು. ಅವರು ಯಾರು ಇವಾಗ ಪ್ರಸ್ತುತ ಕೆಲಸ ಮಾಡ್ತಾ ಇಲ್ಲ. ಇವಾಗ ಇಲ್ಲಿ ಸೊಸೈಟಿಯಲ್ಲಿ ಒಂದು 20ರ ಮೇಲೆ ಮಗ್ಗಗಳು ಉಪಯೋಗ ಶೂನ್ಯವಾಗಿ ಇವೆ. ಸಿದ್ಧಗೊಂಡಂತಹ ಹೊದಿಕೆಗಳು. ಇದು 5 ಫೀಟ್ ಅಗಲ, 8 ಫೀಟ್ ಉದ್ದ. ಇದು 4 ಫೀಟ್ ಅಗಲ, 8 ಫೀಟ್ ಉದ್ದ. ಹಾಗೆ 2 ಸೈಜಿನ ಹೊದಿಕೆಗಳನ್ನು ನಾವು ಇವಾಗ ಎಲ್ಲ ಸಂದರ್ಭಗಳಲ್ಲಿ ಸಿಗುವ ಹಾಗೆ ಇದು ಇಲ್ಲಿ ಸ್ಟಾಕ್ ಇರ್ತದೆ. ಇದರ ವಿಶೇಷತೆ ಏನು ಅಂತ ಹೇಳಿದ್ರೆ, ದೀರ್ಘಕಾಲ 10 ವರ್ಷ 20 ವರ್ಷ ಎಲ್ಲ ಬಾಳ್ವಿಕೆ ಬರ್ತದೆ. ಮತ್ತೆ ಚಳಿ ಸಂದರ್ಭದಲ್ಲಿ ನಾವು ಇದನ್ನು ಹೊದ್ದು ಮಲಗಿದ್ರೆ ಬೆಚ್ಚಗೆ ಆಗ್ತದೆ, ಬೇಸಿಗೆಯಲ್ಲಿ ತಂಪಾಗ್ತದೆ. ಅಂದ್ರೆ ಪೂರ್ತಿ 100% ಕಾಟನ್ ಆದ್ರಿಂದ ನಮಗೆ ನಮ್ಮ ಶರೀರಕ್ಕೆ ಬೇಕಾದಾಗಿ ಇದು ಒಗ್ಗಿಕೊಳ್ತದೆ. ಪ್ಲಸ್ ಇದು ಪರಿಸರಕ್ಕೆ ಕೂಡ ಪೂರಕ. ಅಂದ್ರೆ ನಿಮಗೆ ಮಣ್ಣಲ್ಲಿ ಇದು ವಿಲೀನ ಆಗ್ತದೆ. ಬಾಕಿ ನಮ್ಮ ಸಿಲ್ಕ್ ಬಟ್ಟೆಗಳೆಲ್ಲ ನಾವು ನಿಮಗೆ ನೋಡಿರ್ಬೋದು, ವೇಸ್ಟ್, ಅದು ಕರಗುದಿಲ್ಲ ಮಣ್ಣಲ್ಲಿ. ಹಾಗೆ ಇದು ಸಹಜ ಕೃಷಿಯ ಹಾಗೆ, ಅಂದ್ರೆ ನ್ಯಾಚುರಲ್ ಕೃಷಿ ಮಾಡಿದ ಹಾಗೆ ಇದು ಕೂಡ ನಮ್ಮ ಪರಿಸರಕ್ಕೆ ಪೂರಕ. ಯಾವುದೇ ರೀತಿಯಲ್ಲಿ ಇದರಿಂದ ತೊಂದರೆ ಇಲ್ಲ, ದೀರ್ಘಕಾಲ ಬಾಳ್ವಿಕೆ ಬರ್ತದೆ. ಈಗ ನಾವು ಚೀಪ್ ಅಂಡ್ ಬೆಸ್ಟ್ ಯೂಸ್ ಅಂಡ್ ಥ್ರೋ ಆ ಕಾಲಘಟ್ಟಕ್ಕೆ ಹೋಗಿದ್ದೇವೆ. ಅಂದ್ರೆ 1 ವರ್ಷ ಬಳಸ್ತೇವೆ, ಅದನ್ನು ಬಿಸಾಡ್ತೇವೆ,
ಅದು ಮಾಲಿನ್ಯ ಆಗ್ತದೆ. ಹಾಗೆ ಇದಾದ್ರೆ ಆಗಲ್ಲ, 10 ವರ್ಷ 15 ವರ್ಷ 20 ವರ್ಷ ಎಲ್ಲ ಬಾಳ್ವಿಕೆ ಬರುವ ಕಾರಣ ಅದು ಕೂಡ ಮಾಲಿನ್ಯ ಕಡಿಮೆ ಆಗ್ತದೆ, ಮತ್ತೆ ಮಣ್ಣಿನಲ್ಲಿ ವಿಲೀನ ಕೂಡ ಆಗ್ತದೆ. ನಾವು ನೇರವಾಗಿ ಅಂಗಡಿಗಳಿಗೆ ಯಾರಿಗೂ ಕೊಡುದಿಲ್ಲ ಅಂತ ಹೇಳಿದ್ರೆ, ನಾವು ಡಿಸ್ಕೌಂಟ್ ಕೊಟ್ಟು ಇದು ನಡೆಯುವಂತಹ ಸಂಗತಿ ಅಲ್ಲ. ಕಸ್ಟಮರ್ಗಳು ನೇರವಾಗಿ, ಅಂದ್ರೆ ನಾವು 87 ವರ್ಷದಿಂದ ಇಲ್ಲಿ ನೇಯ್ಗೆ ಮಾಡ್ತಾ ಇರುವ ಕಾರಣ ತುಂಬಾ ಗ್ರಾಹಕರಿಗೆ ಪೆರ್ಲ ಕೈಮಗ್ಗದ ಬಗ್ಗೆ ಮಾಹಿತಿ ಇದೆ. ಹಾಗೆ ಕಸ್ಟಮರ್ಗಳು ನೇರವಾಗಿ ಇಲ್ಲಿಗೆ ಬಂದು ಖರೀದಿ ಮಾಡ್ತಾರೆ. ಮತ್ತೊಂದೆಂತ ಅಂತ ಹೇಳಿದ್ರೆ, ಕೈಮಗ್ಗ, ಪೆರ್ಲ ಕೈಮಗ್ಗ ಅಥವಾ ಯಾವುದೇ ಕೈಮಗ್ಗ ಅಂತೇಳಿ ನಿಮ್ಮ ಮನೆಗಳಿಗೆ ಮಾರಾಟ ಮಾಡಿಕೊಂಡು ಬರ್ಬೋದು. ಅವರೆಲ್ಲರೂ ಹೆಚ್ಚಿನವರು ಕೂಡ ಅಧಿಕೃತವಾಗಿ ಯಾವುದೇ ಕೈಮಗ್ಗದಿಂದ ಬರುವವರಲ್ಲ. ಗ್ರಾಹಕರು ಗಮನಿಸಬೇಕಾದ ಸಂಗತಿ ಅಂತ ಹೇಳಿದ್ರೆ, ಆಯಾಯ ಊರಿನಲ್ಲಿ ಯಾವುದು ಫೇಮಸ್ ಕೈಮಗ್ಗ ಇದೆ ಅಂತ ಹೇಳಿ ಈಗ ದೂರದಲ್ಲಿ ಒಂದೊಂದು ಉಂಟಲ್ಲ, ಹಾಗೆ ಅದನ್ನು ಹೆಸರು ಹೇಳಿ ಮನೆಗೆ ಹೋಗಿ ಗ್ರಾಹಕರನ್ನು ಮೋಸ ಮಾಡಿ ಅವರಿಗೆ ಇದನ್ನು ಅವರ ಪವರ್ಲೂಮಿನದ್ದು ಅಥವಾ ಬಾಕಿ ಇತರ ಟೆಕ್ಸ್ಟೈಲ್ಸ್ ಬಟ್ಟೆಗಳನ್ನೆಲ್ಲ ಹಿಡಿಸಿ ಹೋಗ್ತಾರೆ. ಹಾಗಾಗಿ ಗ್ರಾಹಕರು ನೇರವಾಗಿ ಸಂಸ್ಥೆಗೆ ಭೇಟಿ ಕೊಟ್ಟು ತೆಗೆಯುವುದು ಒಳ್ಳೇದು. ಈಗ ನಾವು ಎಷ್ಟೋ ವರ್ಷದಿಂದ ಮನೆಗೆ ಕೊಡ್ತಾನೆ ಇಲ್ಲ, ಇಲ್ಲಿಯೇ ಮಾತ್ರ ಮಾರಾಟ ಮಾಡ್ತಾ ಇರುವಂತದ್ದು ಪೆರ್ಲದಲ್ಲಿ. ಅಥವಾ ನಮ್ಮ ಅಧಿಕೃತ ನಂಬರ್ ಇದೆ, ಅದಕ್ಕೆ ಕರೆ ಮಾಡಿ ಕೂಡ ನೀವು ಆರ್ಡರ್ ಮಾಡಿ ಕೊರಿಯರ್ ಮೂಲಕ ನೀವು ಪರ್ಚೇಸ್ ಮಾಡ್ಬೋದು. ನಾವು ಎಷ್ಟೇ ದೂರಕ್ಕಾದ್ರೂ ಕೂಡ ಭಾರತೀಯ ಅಂಚೆ ಮೂಲಕ ಕಳಿಸಿಕೊಡ್ತೇವೆ. ನಿಮಗೆ ಎಷ್ಟು ಬೇಕು ಅಂತ ಹೇಳಿದ್ರೆ, ನಿಮಗೆ ಫೋಟೋ ಬೇಕಿದ್ರೆ ಫೋಟೋ ಕೂಡ ಕಳಿಸಿಕೊಡ್ತೇವೆ. ನಂಬರ್ ಅನ್ನು ಕೂಡ ಕೊಡ್ತೇನೆ, ಅದಕ್ಕೆ ನೀವು ಕಾಂಟ್ಯಾಕ್ಟ್ ಮಾಡಿ ತಗೊಳ್ಬಹುದು. ಮತ್ತೆ ಇದು ಯಾಕೆ ಕಷ್ಟದಲ್ಲಿದೆ ಅಂತ ಹೇಳಿದ್ರೆ, ಸರ್ಕಾರದಿಂದ ನೇರವಾಗಿ ಇದಕ್ಕೆ ಸಹಾಯ ಅತ್ಯಂತ ಕಡಿಮೆ ಸಿಗುದು. ಕಾರಣ ಎಂತ ಅಂತ ಹೇಳಿದ್ರೆ, ಅವರಿಗೆ ಹಣ ಮಾಡುವ ಯಾವುದು ಪ್ರೈವೇಟ್ ಇಂಡಸ್ಟ್ರಿ ಇದೆ ಅದಕ್ಕೆ ಅವರು ಜಾಸ್ತಿ ಫೋಕಸ್ ಮಾಡುದು. ನಮ್ಮಂತಹ ಸಹಕಾರಿ ಸಂಘಗಳಿಗೆ ಯಾವುದೇ ಸರ್ಕಾರ, ಯಾರೇ ಸರ್ಕಾರ ಬಂದರೂ ಕೂಡ ಪ್ರೋತ್ಸಾಹ ಮಾಡುದು ತೀರಾ ಕಡಿಮೆ. ಹಾಗಾಗಿ ನಾವೇ ಇದನ್ನೀಗ ಉಳಿದು ಉಳಿಸ್ತಾ ಇರೋದು. ಬೆಳೆಸ್ಲಿಕ್ಕೆ ಆಗುದಿಲ್ಲ, ನಾವೀಗ ಅದನ್ನು ಉಳಿಸ್ತಾ ಇರೋದು. ನೇಕಾರರಿಗೆ ಸಾಕಷ್ಟು ತೊಂದರೆಗಳಿವೆ. ಈಗ ನಿಮಗೆ ಗುಡಿ ಕೈಗಾರಿಕೆಯಲ್ಲಿ ಮಾಡುವ ಎಲ್ಲಾ, ಈಗ ಮಡಿಕೆ ಆಗಿರ್ಬೋದು, ಬಾಕಿ ನೇಯ್ಗೆ ಮಾಡುವವರ ಬಟ್ಟಿ ನೇಯ್ಗೆ ಮಾಡುದು ಎಲ್ಲರಿಗೂ ಕೂಡ ಅವರು ಹಾಕಿದ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುವುದಿಲ್ಲ. ಹಾಗಾಗಿ ಯುವ ಜನಾಂಗದವರು ಯಾರು ಕೂಡ ನೇಯ್ಗೆ ಮಾಡ್ಲಿಕ್ಕೆ ಅಂದ್ರೆ ಬರ್ತಾ ಇಲ್ಲ. ಅಂದ್ರೆ ಇದನ್ನು ಕೆಲಸ ಮಾಡುವ ಕುಲ ಕಸುಬಿನವರು ಕೂಡ ಇದನ್ನು ಮಾಡ್ತಾ ಇಲ್ಲ ಇವಾಗ ಸದ್ಯಕ್ಕೆ. ಎಷ್ಟೋ ಜನ ನಿಲ್ಲಿಸಿದ್ದಾರೆ, ಮಾಡ್ತಾ ಇಲ್ಲ, ಕಂಪ್ಲೀಟ್ ಅಲ್ಲ, ಮಾಡ್ತಾ ಇಲ್ಲ. ಹಾಗಾಗಿ ಇದನ್ನು ಇವಾಗ ನಾವೆಲ್ಲರೂ ಸೇರಿ ಈ ಕಸುಬನ್ನು ಜಾತಿ ಭೇದ ಇಲ್ಲದೆ ಈ ಕಸುಬನ್ನು ನಾವೀಗ ಕೆಲಸ ಮಾಡಿ ಉಳಿಸ್ತಾ ಇರೋದು. ಪ್ರತಿಯೊಂದು ನೂಲಿಗೂ ಕೂಡ ಕಲೆ ತುಂಬುವವರು ನಮ್ಮ ನೇಕಾರರು. ನಿಮಗೆ ಬೇಕಾದ ಸೈಜಿಗೆ ಅಥವಾ ಬೇಕಾದಷ್ಟು ಸಂಖ್ಯೆಯಲ್ಲಿ ಸಿಗದಿದ್ರು ಕೂಡ 1-2 ವರ್ಷಕ್ಕೆ ನೀವು ಇದನ್ನು ಖರೀದಿ ಮಾಡಿದ್ರೆ ನಮ್ಮಂತಹ ದೂರದಲ್ಲಿರುವ ಒಂದೊಂದು ಕೈಮಗ್ಗಗಳು ಮುಂದಷ್ಟು ಸಮಯ ಬದುಕಬಹುದು. ಇಲ್ಲದಿದ್ರೆ ಸಾಧ್ಯ ಇಲ್ಲ, ಕಷ್ಟ ಉಂಟು ಸರ್. ಕೇವಲ ವ್ಯವಹಾರಕ್ಕೋಸ್ಕರ ಮಾತ್ರ ಅಲ್ಲ, ಅದರೊಟ್ಟಿಗೆ ದೇಶ ಅನ್ನುವಂಥ ಒಂದು ಕಲ್ಪನೆಯ ಮೇಲೆ ಇದು ಪ್ರಾರಂಭ ಆಗಿರುವಂಥದ್ದು ಅಂತ ಹೇಳಿದ್ರಿ. ಆ ಕಾರಣಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಿದಾಗ ನಮಗೆ ನಮ್ಮ ಚಾನಲ್ ಬಗ್ಗೆ ತುಂಬ ಹೆಮ್ಮೆ ಇದೆ. ಯಾಕಂದರೆ ಈ ರೀತಿ ಒಂದು ವಿಶೇಷವಾದ ಸಂಗತಿಯನ್ನು ಜನರಿಗೆ ತೋರಿಸ್ಲಿಕ್ಕಾಯ್ತು. ಸ್ವಾತಂತ್ರ್ಯ ಹೋರಾಟದ ಚಳವಳಿಯ ಭಾಗವಾಗಿ ಇದು ಪ್ರಾರಂಭ ಆಗಿದೆ ಅನ್ನುವಂಥದ್ದೇ ನಮಗೆ ಹೆಮ್ಮೆ. ಇದರಲ್ಲಿ ಎಷ್ಟು ವ್ಯೂಸ್ ಬರ್ತದೆ, ಎಷ್ಟು ಜನ ನೋಡ್ತಾರೆ, ಎಷ್ಟು ಜನ ಕಮೆಂಟ್ ಆಗ್ತಾರೆ ಅನ್ನೋದಕ್ಕಿಂತ ಕೂಡ ನಾವು ಕೊಡುವಂಥ ಕಂಟೆಂಟ್ಗಳು ಜನರಿಗೆ ಉಪಯೋಗ ಆಗುತ್ತಾ ಇಲ್ವಾ ಅನ್ನುವಂಥದ್ದು ನಮಗೆ ಅನಿಸಿದ್ರೆ ಸಾಕು. ಆ ಕಾರಣಕ್ಕೋಸ್ಕರ ನಾವು ಈ ರೀತಿ ಕಂಟೆಂಟ್ಗಳನ್ನು ಮಾಡ್ತಿದ್ದೀವಿ ಸರ್. ನೀವು ನಮ್ಮ ಚಾನಲ್ ನೋಡ್ತಿದ್ರಿ. ಒಟ್ಟಾರೆಯಾಗಿ ನಮ್ಮ ಚಾನಲ್ನ ಬಗ್ಗೆ, ನಮ್ಮ ಕೆಲಸದ ಬಗ್ಗೆ ನಿಮ್ಗೆ ಏನು ನೀವು ದೂರದ ಊರು ಉಜಿರೆಯಿಂದ ಇಲ್ಲಿಗೆ ನಮ್ಮ ಪೆರ್ಲದ ಊರಿಗೆ ಬಂದು ನಮ್ಮ ಕೈಮಗ್ಗದ ಸಂಸ್ಥೆಯನ್ನು ವಿಡಿಯೋ ಮಾಡಿ ಜನರಿಗೆ ತಲುಪಿಸಲಿಕ್ಕೆ ಶ್ರಮ ಪಟ್ಟಿದ್ದೀರಿ. ನಿಮಗೆ ನಮ್ಮ ಸಂಘದ ಪರವಾಗಿ ಧನ್ಯವಾದಗಳು. ಅದೇ ರೀತಿ ಇದು ಹತ್ತಿಯಿಂದ ತಯಾರಾಗುವ ಕಾರಣ ಕೃಷಿಗೆ ಇದು ಕೂಡ ಇದರ ಒಂದು ಕೃಷಿಯ ಒಂದು ಭಾಗ. ಅದೇ ರೀತಿ ನಾನು ನಿಮ್ಮ ವಿಡಿಯೋವನ್ನು ನಿಮ್ಮ ಯೂಟ್ಯೂಬ್ ಚಾನಲ್ನ ಒಬ್ಬರು ಫ್ಯಾನ್, ಸಬ್ಸ್ಕ್ರೈಬರ್. ಪ್ರತಿ ದಿವಸ ನೋಟಿಫಿಕೇಶನ್ ಬರ್ತದೆ ನೀವು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ. ಡೈಲಿ ನಿಮ್ಮ ವಿಡಿಯೋ ನೋಡದೆ ಮಲಗಲಿಕ್ಕಿಲ್ಲ, ಹಾಗೆ ಆಗಿದೆ. ನಿಮ್ಮ ವಿಡಿಯೋವನ್ನು ಆದಷ್ಟು ಜನರಿಗೆ ಎಲ್ಲರೂ ಶೇರ್ ಮಾಡಿ. ನೋಡುದು ಮಾತ್ರ ಅಲ್ಲ, ಸಂಪೂರ್ಣ ಸಹಜ ಕೃಷಿಯ ಚಾನಲ್ ಅನ್ನು ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.